ಹಾಯ್ ಫ್ರೆಂಡ್ಸ್, ಇದು ಲಾಗ್ ಬಂದು ಶುಕ್ರವಾರದಾಗಿರುತ್ತೆ. ಶುಕ್ರವಾರ ಉಪ್ಪಿನ ದೀಪ ಹಚ್ಕೊಳ್ಳೋಣ ಅಂತೇಳಿ ಈ ದೀಪನ ತಗೊಂಡು ಹಾಲು ಅರಿಶಿನ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ದೀಪನ ಹಚ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ದೀಪ ತಗೊಂಡು 2 ಚಿಕ್ಕ ದೀಪ ತಗೊಂಡು ಉಪ್ಪಿನ ದೀಪನ ಹಚ್ಕೊಳ್ತಾ ಇದ್ದೀನಿ. ಈ ಥರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿರುತ್ತೆ. ಹಾಗೆ ಪಾಸಿಟಿವ್ ವೈಬ್ಸು ತುಂಬ ಚೆನ್ನಾಗಿರುತ್ತೆ ಶುಕ್ರವಾರ ಮನೇಲಿ ಪೂಜೆ ಮಾಡಿಕೊಂಡ್ರೆ. ಹಾಗೆ ನಾನು ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿ ಉಪ್ಪನ್ನು ದೊಡ್ಡ ದೀಪಕ್ಕೆ ಹಚ್ಕೊಂಡು ಉಪ್ಪಿನ ದೀಪನ ಹಚ್ಕೊಳ್ತಾ ಒಂದು ದೀಪನ ಉಪ್ಪಿನ ಮೇಲ್ಗಡೆ ಇಟ್ಟು ಇನ್ನೊಂದು ದೀಪನ ಅದ್ರ ಮೇಲ್ಗಡೆ ಇಟ್ಕೊಂಡು ಅಕ್ಷತೆ ಕಾಳು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ದೀಪ ಹಚ್ಕೊಂಡು ದೀಪಕ್ಕೆ ಎಣ್ಣೆ ಬಿಟ್ಟಾಗೋದು ನಾನಿಲ್ಲಿ 6 ಲವಂಗ, ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನು ನಾನಿಲ್ಲಿ 6 ಲವಂಗ ಹಾಕಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ. ಹಾಗೆ ನನಗೆ ಈ ಥರ ಪೂಜೆ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಮನೆಯಲ್ಲೂ ಕೂಡ ಶಾಂತಿ ನೆಮ್ಮದಿ ಇರುತ್ತೆ. ಶುಕ್ರವಾರ ದಿನ ನಾನು ಈ ಥರ ಪೂಜೆ ಮಾಡಾಗೊಳ್ತೀವಿ. ತುಂಬ ಚೆನ್ನಾಗೋಯ್ತು ದಿನ ಎಲ್ಲ. ಹಾಗೆ ನನಗೆ ಒಂದು ಪಾಸಿಟಿವ್ ವೈಬ್ಸು ತುಂಬ ಚೆನ್ನಾಗಿ ಸಿಕ್ತು, ಮನಸ್ಸಿಗೆ ನೆಮ್ಮದಿ ಕೂಡ ಸಿಕ್ತು. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಅವತ್ತಿನ ದಿನ. ಈ ಪೂಜೆ ನಾನಿಲ್ಲಿ 5:30ಯಿಂದ 6:30 ಒಳಗಡೆ ಮಾಡ್ಕೊಳ್ತಾ ಇದ್ದೀನಿ. ಈ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು. ಈ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಮಗೆ ಪ್ರತಿಫಲ ಹಾಗೆ ಪಾಸಿಟಿವ್ ವೈಬ್ಸು ಸಿಗುತ್ತೆ. ಉಪ್ಪಿನ ದೀಪನ ಇಷ್ಟೇ ವಾರ ಹಚ್ಚಬೇಕು ಅನ್ನೋದು ಏನಿಲ್ಲ. ನಿಮಗೆ ಯಾವಾಗ ಶುಕ್ರವಾರ ಹಚ್ಚಬೇಕು ಅನಿಸುತ್ತೋ ಅಷ್ಟು ಶುಕ್ರವಾರಗಳು ನೀವು ಉಪ್ಪಿನ ದೀಪನ ಹಚ್ಕೊಳ್ಬೋದು. ಶುಕ್ರವಾರ ಪೂಜೆ ಮಾಡಿದ ದಿನ ನಾನ್ ವೆಜ್ಜು ಏನು ತಿನ್ನೋ ಹಾಗಿಲ್ಲ. ಮಾಮೂಲಿ ಎಲ್ಲ ನೀವು ತಿಂದ್ಕೊಬೋದು ನಾನ್ ವೆಜ್ ಎಲ್ಲ. ಹಾಗೆ ಉಪ್ಪನ್ನು ಮಾರನೇ ದಿನ ಯಾರು ಓಡಾಡ್ದಲೇ ಇರೋ ಜಾಗದಲ್ಲಿ ಹಾಕ್ಬೋದು. ಇಲ್ಲ ಅಂತಂದರೆ ನೀರಲ್ಲಿ ಕರಗಿಸ್ಬಿಟ್ಟು ಗಿಡಗಳಿಗೆ ಹಾಕ್ಬೋದು ಉಪ್ಪನ್ನು.